ವೆಲ್ಕಮ್ ಟು ಸಿರಿಚರಿ ಚಾನಲ್. ನಾನು ಇನ್ನೊಂದು ಮೈಂಡ್ ಗೇಮ್ ಜೊತೆ ಬಂದಿದ್ದೀನಿ. ಇವತ್ತು ಮೈಂಡ್ ಗೇಮ್ ಏನು ಅಂದರೆ, ಈಗ ಒಂದು 3 ಬಾಕ್ಸ್ ಇದೆ, 3 ಗೊಂಬೆ ಇದೆ. ಈಗ ಇದಕ್ಕೊಂದು ಬಾಕ್ಸ್ ನೀನು ಮಾಡಬೇಕು. 3 ಸ್ಟಿಕ್ನ ಯೂಸ್ ಮಾಡಿ ಇದಕ್ಕೂ ಬಾಕ್ಸ್ ಮಾಡಬೇಕು. ಒಟ್ಟು 4 ಬಾಕ್ಸ್ ಬರಬೇಕು. 3 ಸ್ಟಿಕ್ನ ನೀನು ತಗೋಬೇಕು. 4 ಬಾಕ್ಸ್ ಮಾಡಿ ಇದಕ್ಕೂ ಒಂದು ಬಾಕ್ಸ್ ಬರಬೇಕು. 4 ಗೊಂಬೆಗೂ ಒಂದು ಬಾಕ್ಸ್ ಬರಬೇಕು. ಈ 4 ಪಾನ್ಗೂ ಬಾಕ್ಸ್ ಇರಬೇಕು. ಈಗ 3 ಬಾಕ್ಸ್ ಇದೆ, 3 ಪಾನ್ ಇದಕ್ಕಿಲ್ಲ, ನೀನು ಇದಕ್ಕೂ ಸೇರಿಸಿ ಮಾಡಬೇಕು. 3 ಸ್ಟಿಕ್ ಯೂಸ್ ಮಾಡ್ಕೋಬೇಕು. 3 ಸ್ಟಿಕ್ ಯೂಸ್ ಮಾಡಿದ್ರೆ ಟ್ರೈ ಮಾಡು. ಅದನ್ನೇ ಹೇಳ್ತಿರೋದು, ಟ್ರೈ ಮಾಡಬೇಕು. ಒಂದು ಸ್ಟಿಕ್ ಯೂಸ್ ಮಾಡಿದೆ. ಇಷ್ಟು 2 ಸ್ಟಿಕ್ ಯೂಸ್ ಮಾಡ್ದಾ? ಒಂದು ಇನ್ನು 2 ಸ್ಟಿಕ್, 3 ಸ್ಟಿಕ್ ಯೂಸ್ ಮಾಡ್ಬೋದು. ಇಷ್ಟಾಯ್ತು, 2 ಸ್ಟಿಕ್ ಆಯಿತು. ಈಗ 3 ಸ್ಟಿಕ್ ಆಗೋಯ್ತು. 3 ಸ್ಟಿಕ್ ಯೂಸ್ ಮಾಡಾಯ್ತಲ್ಲ, ಇಲ್ಲಿ ವೇಸ್ಟ್ ಆಯ್ತಲ್ಲ 1 ಸ್ಟಿಕ್ಕು. ಆಯ್ತಲ್ಲ, 1 2 3 4. ಇದು ವೇಸ್ಟ್ ಆಗಬಾರ್ದು, ಇದು ಸೇರಿಸೇ ಆಗಬೇಕು. ಇದಕ್ಕೆ ಬಾಕ್ಸ್ ಮಾಡದೇ ಇರಂಗಾಯ್ತಲ್ಲ, ಬರಲ್ಲ ಅದು. 3 ಸ್ಟಿಕ್ ಯೂಸ್ ಮಾಡಬೇಕು, ಇದಕ್ಕೂ ಬಾಕ್ಸ್ ಮಾಡಬೇಕು. ಒಟ್ಟಲ್ಲಿ 4 ಪಾನ್ಗೂ ಬಾಕ್ಸ್ ಮಾಡ್ಬೇಕು ನೀನು. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಆನ್ಸರ್ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಮನೇಲಿ. ಮಾಡ್ತಾ ಇದೆಯೇನೋ, ಸ್ವಲ್ಪ ಹತ್ರದಲ್ಲೇ ಇದೆಯಾ, ನೀನು ಮಾಡಬೇಕಷ್ಟೇ. ಯೋಚನೆ ಮಾಡಬೇಕು. ಮೈಂಡಿಗೆ ಕೆಲಸ ಕೊಡಬೇಕು. ಹಂಗೆಲ್ಲ ತಿಳ್ಬಾರ್ದು, ಅದು ತಪ್ಪಾಗುತ್ತೆ. ಹಂಗೆ ಬರಲ್ಲ. ಈಗ ಒಂದು ವೇಸ್ಟ್ ಆಯ್ತದ ಅವಾಗ. ಅದು ಹೆಂಗೆ ಬಾಕ್ಸ್ ಆಗುತ್ತೆ? ಒಂದು ಉಳ್ಕೊಳ್ಳುತ್ತಲ್ಲ ಆ ಕಡೆ ಸೈಡು. ಯೋಚನೆ ಮಾಡಿದ್ರೆ ಮಾಡ್ಬೋದು. ಕರೆಕ್ಟಾಗಿ ಯೋಚನೆ ಮಾಡು. ಹಂಗೆ ಮಾಡಿದ್ರೆ ಎಲ್ಲಿ ಬಾಕ್ಸ್ ಆಗುತ್ತೆ?
ಈ ಫುಲ್ ಒಂದು ಬಾಕ್ಸ್ 3 ಬಾಕ್ಸ್ ಆಯ್ತಲ್ಲ. ನೀವೀಗ ಸ್ಟಿಕ್ನು ಎಲ್ಲರೂ ಇಟ್ಕೋಬೋದು, ಪಾನು ಎಲ್ಲರೂ ಎತ್ತಿ ಇಟ್ಕೋಬೋದು. 3 ಸ್ಟಿಕ್ ಯೂಸ್ ಮಾಡ್ಕೊಂಡು ನೀವು ಪಾನು ಎಲ್ಲರೂ ಎತ್ತಿ ಇಟ್ಕೊ. ಒಟ್ಟಿನಲ್ಲಿ ನೀನು 4 ಬಾಕ್ಸ್ ಮಾಡು. ಚೂರು ಹತ್ರದಲ್ಲಿ ಇದೆಯಾ ನೋಡು, ಯೋಚನೆ ಮಾಡು. ಇದೇನೆ ಇದಕ್ಕೆ ಇಲ್ಲಿಗೆ ಬರುತ್ತಾ? ಬೇರೆ ಕಡೆ ಟ್ರೈ ಮಾಡಬೇಕು. ಅಲ್ಲಿಗೆ ಬಾಕ್ಸ್ ಆಗಲಿಲ್ಲ ಅಂದರೆ ಅಲ್ಲ ಇನ್ನು ಸ್ವಲ್ಪ ಹತ್ರದಲ್ಲೇ ಇದೆಯಾ? ಮುಂದೆ ಹೊಟ್ಟೋದ್ರೆ ಈ ಲೈನು ಬರುತ್ತಲ್ಲ ಅವಾಗ ಸ್ವಲ್ಪ ಆ ಲೈನ್ ಬರಲ್ಲ, ಸ್ಟಿಕ್ಕಲ್ಲೇ ಮಾಡಬೇಕು. ನೀನು ಸ್ವಲ್ಪ ಹತ್ರದಲ್ಲೇ ಇದೆಯಾ? ನೀನು ಸ್ವಲ್ಪ ಕರೆಕ್ಟಾಗಿ ನೋಡ್ಬಿಟ್ಟು ಮಾಡಬೇಕಷ್ಟೆ. ಕರೆಕ್ಟಾಗಿ ನೋಡಿದ್ರೆ ನೀನು ಕರೆಕ್ಟಾಗಿ ನೀನು ಯೋಚನೆ ಮಾಡಿದ್ರೆ ಇಷ್ಟರಲ್ಲೇನೆ ನೀನು ಇಡ್ಬೋದು. ಇನ್ನೊಂದ್ಸಲ ಯೋಚನೆ ಮಾಡು ನೀಟಾಗಿ. ಮೈಂಡಿಗೆ ಕೆಲಸ ಕೊಡು. ಸ್ವಲ್ಪದ್ರಲ್ಲೇ ಇದೆಯಾ? ನೀನು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಮಾಡ್ಬೋದು. ಯೋಚನೆ ಮಾಡು, ನೀನು ಕರೆಕ್ಟಾಗಿ ಅಲ್ಲೇ ಐತೆ. ನೀನು ಇಟ್ಟಿರೋದು ಸ್ವಲ್ಪ ಚೇಂಜ್ ಮಾಡಿದ್ರೆ ಆಯಿತು, ಪೊಸಿಷನ್ ಚೇಂಜ್ ಮಾಡಿದ್ರೆ ಆಯ್ತದೆ. ನೀನು ಪೊಸಿಷನ್ ಚೇಂಜ್ ಮಾಡಿದ್ರೆ ಆಗುತ್ತೆ. ನೀನು ಮಾಡು. ಆಗಲಿಲ್ವಾ? ನೋಡು, ನೀನು ಪೊಸಿಷನ್ ಚೇಂಜ್ ಮಾಡು. ಅಪ್ಪ ನೀ ಕಡೆ ಇಡು. ನೋಡ್ದಾ ಎಷ್ಟು ಈಸಿ. ನಾನು ಹೇಳ್ತಾ ಇದೀಯ ಹತ್ರದಲ್ಲಿದೆಯಾ, ನೀನು ಹತ್ರದಲ್ಲಿದೆಯಾ ಅಂತ. ಇಷ್ಟು ಇಲ್ಲಿ ಗಿಡದನ್ನ ನೀನು ಎಲ್ಲಿ ಇಟ್ಟಿದ್ದಿದ್ರೆ ಅದು ಹಾಗೆ ಹೋಗ್ತಿತ್ತು. ಆಯ್ತಲ್ಲ 4 ಬಾಕ್ಸು, 4 ಪಾನು ಸೇಮು. ನೀನು ತಗೊಂಡೋಗಿ ಇಲ್ಲಿ ಇಟ್ಟಲ್ಲ, ಅದನ್ನ ತೆಗ್ದು 2 ಸ್ಟಿಕ್ ಇಲ್ಲಿ ಇಟ್ಟಿದ್ದಿದ್ರೆ ಅಂತ ಹೇಳ್ತಾ ಇದ್ದೀನಿ. ಹತ್ರದಲ್ಲಿದೆಯಾ ಅಂತ ಆಯ್ತಾ? ಅಷ್ಟೇ ಗೇಮ್. ಹಾಯ್ ಫ್ರೆಂಡ್ಸ್, ನಾನು ಇನ್ನೊಂದು ಗೇಮ್ ಮಾಡಿಸ್ತಾ ಇದ್ದೀನಿ ನನ್ನ ಮಗಳಿಗೆ. ಈಗ ಪುನಃ 2 ಬಾಕ್ಸ್ ಇದೆ. ನೀನು ಇದರಿಂದ 4 ಸ್ಟಿಕ್ ಯೂಸ್ ಮಾಡ್ಕೊಂಡು 3 ಬಾಕ್ಸ್ ಮಾಡಬೇಕು. ಇದೇ ಶೇಪು ಸ್ಕ್ವೇರಲ್ಲಿ 3 ಬಾಕ್ಸ್ ಮಾಡಬೇಕು. 4 ಸ್ಟಿಕ್ಸ್ ಯಾವ್ದಾದ್ರು 4 ಸ್ಟಿಕ್ ಯೂಸ್ ಮಾಡು. ಇದನ್ನ ಜರುಗಿಸ್ಬೇಡ. ಇಷ್ಟರಲ್ಲೇ 4 ಸ್ಟಿಕ್ ಯೂಸ್ ಮಾಡ್ಕೊಂಡು ಮಾಡ್ಬೇಕು. 4 ಸ್ಟಿಕ್. ಈ 4 ಸ್ಟಿಕ್ ತೆಗಿಯಂಗಿಲ್ಲ. ಇದೇ ಶೇಪಲ್ಲಿ ಇರ್ಬೇಕಾ? ಬಾಕ್ಸ್ ಸ್ಕ್ವೇರ್ ಬಾಕ್ಸ್ ಹಿಂಗೊಂದು ಈ ತರ ಸ್ಕ್ವೇರ್ ಬಾಕ್ಸ್ ಇರಬೇಕು. ನಾಲ್ಕು ಸ್ಟಿಕ್ ಯೂಸ್ ಮಾಡ್ಕೊಂಡು ಸ್ಕ್ವೇರ್ ಮಾಡು. ಒಂದು ಈಗ ಮಾಡ್ಕೋಬೋದಾ? ಮಾಡು. ಹಂಗೆ ಹತ್ರ ತಂದ್ರೆ ಅದಾಗಲ್ಲ. ಹತ್ರ ತಂದ್ರೂ ಆಗಲ್ಲ. ಅದೇ ನಿಂಗೆ ಎಲ್ಲಿ ಬಾಕ್ಸ್ ಇರೋದು? ಹೆಂಗೆ ಹತ್ರ ತಂದರೆ 3 ಬಾಕ್ಸ್ ಆಗ್ಬಿಡ್ತದೆ. ದೂರ ಇರೋದು ಹತ್ರ ತಂದರೆ 3 ಬಾಕ್ಸ್ ಆಗುತ್ತಾ? ಎಲ್ಲದರದ್ದು ತೆಗೆದ್ರೆ ಹತ್ರ ಇರ್ತಲ್ಲ. ಹಂಗಲ್ಲ, ತೆಗಿಬಾರ್ದು. ತೆಗೆದ್ಬಿಟ್ಟು ಇಡಬೇಕು. ಈಗ 4 ಸ್ಟಿಕ್ನ ತೆಗೆದ್ಬಿಟ್ಟು ಮತ್ತೆ ಇಡಬೇಕು. ನೀನು ಯೂಸ್ ಮಾಡ್ಕೋಬೇಕು. ಆ ಸ್ಟಿಕ್ನ ನೀನು ಯೂಸ್ ಮಾಡ್ಕೊಂಡು ಮಾಡಬೇಕು. ಈಗ ಇಲ್ಲೊಂದು 2 3 4 ಸ್ಟಿಕ್ ತೆಗೆದ್ರೆ ಆವಾಗ ಅದು ಚಿಕ್ಕದೈತದಲ್ಲ. ಇನ್ನು 4 ಸ್ಟಿಕ್ಕಲ್ಲಿ ಇನ್ನೊಂದು ಸ್ಕ್ವೇರ್ ಮಾಡೋದು. ಹೆಂಗೆ ಮಾಡು. ಈಗ ಇಲ್ಲೊಂದು ಇಲ್ಲೊಂದು ಮಾಡು. ಅದೇನು ಮಾಡ್ತೀವಿ ಮಾಡು. ಈಗೊಂದು ಅದನ್ನ ಇಡಬೇಕು. ಇಡ್ತೀನಿ.
ಆಗಲ್ವಾ? ಮಾಡೋದು ಹೆಂಗೆ, ನೀನೇ ಹೇಳ್ದಲ್ಲ ಮಾಡ್ತೀನಿ ಅಂತ. ಈ ಮಧ್ಯಕ್ಕಿಟ್ರೆ ಹೆಂಗೆ ಬಾಕ್ಸ್ ಆಯಿತು? ಈಗ ಮಾಡು ಮಾಡು, ನೀ ಪೂರ್ತಿ ಮಾಡು. ಆ ಥರ ಆಗಲ್ಲ, ಅದು ಹೆಂಗೆ ಬಾಕ್ಸ್ ಆಯಿತು? ಆ ಥರ ಬರಲ್ಲ. ಇದೆ ಕರೆಕ್ಟು. ಇಲ್ಲಿ ಹಂಗೆ ಬರಲ್ಲ, ಇದರಲ್ಲೇ ಸೆಟ್ ಮಾಡ್ಬೇಕು ನೀನು. ಈ ಬಾಕ್ಸಲ್ಲೇ ಇಡಬೇಕು. ಈಗ ಅದನ್ನ ಮಾಡಿತ್ತಪ್ಪ. ಆನ್ಸರ್ ತಪ್ಪು. ನೀನು ಈ ಬಾಕ್ಸಲ್ಲೇ ಸೆಟ್ ಮಾಡಬೇಕು. ನೀನು ತೆಗೆದ್ಬಿಟ್ಟು ಇನ್ನೊಂದು ಬಾಕ್ಸ್ ಮಾಡಬಾರ್ದು. ನೀನು ಈ ಬಾಕ್ಸಲ್ಲೇ ಸೆಟ್ ಮಾಡಬೇಕು. ಇಲ್ಲೇ ಸೆಟ್ ಮಾಡಬೇಕು ನೀನು. 4 ಸ್ಟಿಕ್ ಯೂಸ್ ಮಾಡ್ಕೊಂಡು. ಆಯ್ತಲ್ಲ, 4 ಸ್ಟಿಕ್ ಯೂಸ್ ಮಾಡಾಯ್ತು. 4 ಸ್ಟಿಕ್ ಯೂಸ್ ಮಾಡಿದ್ದು. 4 ಬಾಕ್ಸ್ ಏನೋ ಆಯ್ತು. ಇಲ್ಲೇನಾಯ್ತು? 4 ಬಾಕ್ಸ್ ಮಾಡಿದ್ನಲ್ಲ, 1 2. ಇದು ವೇಸ್ಟ್ ಮಾಡಬಾರ್ದು, ಈ ಸೆಟ್ ಮಾಡ್ಬೇಕು. ಅದೇ ಮೈಂಡ್ ಗೇಮ್. ಈಗ ಈ ಥರನೇ ಮಾಡಬೇಕಾ? ಈಗ ನಾ ಮಾಡಿದ್ನಲ್ಲ. ನೀನು ಯಾವ ಥರನಾರು ಮಾಡು. ಅರೆ ಇದು ಸೇರ್ಕೊಂಡಂಗೆ ಮಾಡಬೇಕು. ಸ್ಟಿಕ್ನ ಇಲ್ಲಿ ಎಕ್ಸ್ಟ್ರಾ ಬಿಟ್ಬಿಟ್ಟಿದೆ, ಇಲ್ಲಿ ಬಾಕ್ಸ್ ಆಯಿತು. ಮತ್ತೆ ಹಂಗೆ ಮಾಡ್ದಲ್ಲ. ಎಷ್ಟು ಬಾಕ್ಸ್ ಆಯಿತು? 1 2 3 4 5. ನಾನು ಹೇಳಿ 3 ಬಾಕ್ಸು. 3 ಬಾಕ್ಸ್ ಹೇಳಿಲ್ಲ. 4 ಅಲ್ವಾ? 3 ಬಾಕ್ಸು. 4 ಸ್ಟಿಕ್ನ ಯೂಸ್ ಮಾಡ್ಕೊಂಡು 3 ಬಾಕ್ಸ್ ಮಾಡಬೇಕು ಅಂತ ಹೇಳಿದ್ದು ನಾನು. ಇದರಲ್ಲಿ 4 ಸ್ಟಿಕ್ನ ಯೂಸ್ ಮಾಡ್ಕೊ. ಈಗ 2 ಬಾಕ್ಸ್ ಇದೆ, ನೀನು 3 ಬಾಕ್ಸ್ ಮಾಡ್ಬೇಕಷ್ಟೇ. ಹಿಂಗೆ ಪಕ್ಕ ನೀವು ಇಟ್ಕೋಬೋದಾ? ಇಲ್ಲೊಂದು ಇಟ್ಟು ನೋಡು, ನಿಂಗೆ ಹೆಂಗಾಗುತ್ತೆ ಇಟ್ಟು ನೋಡು. ಯಾವುದು 4 ಸ್ಟಿಕ್ ತೆಗಿತೀಯಾ? ಇದು ಮಧ್ಯದ ತೆಗಿಬಾರ್ದು. 4 ಸ್ಟಿಕ್ ಯಾವ್ದು ತೆಗಿತೀಯ ತೆಗಿ. ತೆಗೆದ್ಬಿಟ್ಟು ಅದು ಹೆಂಗೆ ಇಡ್ತೀಯ ಇಡು. ಒಟ್ಟಲ್ಲಿ 3 ಬಾಕ್ಸ್ ಮಾಡಬೇಕು. ಅವಾಗಿಂದ 15 ತೆಗಿತಾ ಇದ್ದೆ, ಹಿಂಗೆ 4 ಬಾಕ್ಸ್ ಮಾಡ್ತಾ ಇದ್ದೆ. ಗೊತ್ತಿಲ್ಲ. ಈಗ ನೀ ತೆಗ್ದಲ್ಲ, ಒಂದು ತೆಗಿ, ಇಟ್ಟೆಲ್ಲ ಇಡು. ಇನ್ನೊಂದು ತೆಗಿ ಅಲ್ಲೇ. ಅದಲ್ಲ ಅದು ಬಿಡು. ಅದ್ರ ಪಕ್ಕದ ಮೇಲೆ ಅದನ್ನ ಯಾಕೆ ತೆಗಿತೀವಿ? ಈ ಬಾಕ್ಸ್ ಆದ್ಮೇಲೆ ಅದನ್ನ ಹಿಂಗೆ ತೆಗಿಬಾರ್ದು. ಮೇಲೆ ಅದು ತೆಗಿ, ಇಲ್ಲಿಡು. ಎಷ್ಟು ಬಾಕ್ಸ್ ಆಯ್ತು? 2 ಆಯ್ತಲ್ವಾ? ಇದನ್ನ ತೆಗಿ, ಇಲ್ಲಿಗೆ ತಿರುಗಿಸು. ಇದನ್ನ ತೆಗಿ, ಹಿಂಗಿಡು. ಇಲ್ಲಿ ಎಷ್ಟು ಬಾಕ್ಸ್ ಆಯ್ತು ನೋಡು. 1 2 3 ಅಷ್ಟೇ. ಅಯ್ಯೋ, ಗೊತ್ತಾಯ್ತಾ? ಇದೇ ಆನ್ಸರು. 3 ಬಾಕ್ಸ್. ಆ ಕಡೆ 2 ಸ್ಟಿಕ್ ತೆಗೆಯೋದು, ಈ ಕಡೆ 2 ಸ್ಟಿಕ್ ತೆಗೆದು ಹಿಂಗಿಟ್ರೆ 4 ಬಾಕ್ಸ್, 3 ಬಾಕ್ಸ್ ಆಯ್ತು. ಅಷ್ಟೇ ಆನ್ಸರ್.